ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಎಲ್ಲಿ ಬಂದಿದ್ದಂತೆ ಮದುವೆಗೆ ಬಂದಿದ್ವಿ. ಮದುವೆಲ್ಲ ಬಂದಿರೋ ಕಾರಣ ಏನಂದರೆ ಇನ್ನು ತುಂಬ ಜನ ಕೇಟರ್ಸ್ನ ಹುಡುಕ್ತಾ ಇರ್ತೀರಾ. ಒಳ್ಳೆ ಕೇಟರ್ಸ್ ಬೇಕು, ಅದೇ ಸಲ ನಿಮಗೆ ಟೇಸ್ಟು ಚೆನ್ನಾಗಿರಬೇಕು, ರೇಟ್ಸು ರೀಸನಬಲ್ ಆಗಿರಬೇಕಾ ಅಂತ ತುಂಬ ಜನ ಹುಡುಕ್ತಾ ಇರ್ತೀವಿ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ KCM ಕೇಟರ್ಸ್ ಅವರು ಅಡುಗೆ ಮಾಡಿರತಕ್ಕ ಮದುವೆಗೆ ಬಂದಿದ್ದೀವಿ ರೀ. ಪ್ರತಿಯೊಂದು ಅಡುಗೆ ಸೂಪರ್ ಇದೆ. ಬನ್ನಿ ಅವ್ರು ಏನೇನು ಮಾಡಿದ್ದಾರೆ ಅಂತ ನೋಡುವ. ಫಸ್ಟು ಬಾಳೆ ಎಲೆ ಇಟ್ಟರು, ಮತ್ತು ಉಪ್ಪು, ಉಪ್ಪಿನಕಾಯಿ ಇಟ್ಟರು, ಕೋಸಂಬರಿ ಇಟ್ಟರು, ಅದೇ ಥರ ಬಂದುಬಿಟ್ಟು ಬೀನ್ಸ್ ಪಲ್ಯ ಇಟ್ಟರು. ನೋಡಿ ಪ್ರತಿಯೊಂದು ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ಎಲ್ಲ ಗ್ಲೌಸ್ ಹಾಕಿದ್ದಾರೆ. ಹಪ್ಪಳ ಇಟ್ಟರು, ಅದೇ ಥರ ಸ್ವೀಟ್ ಇಟ್ಟಿದ್ದಾರೆ. 3 ಟೈಪ್ ಆಫ್ ಸ್ವೀಟ್ ಮಾಡಿದ್ದಾರೆ. ಒಂದು ಪಾಯಸ ಮಾಡಿದ್ದಾರೆ, ಒಂದು ಜಾಮೂನ್ ಮಾಡಿದ್ದಾರೆ, ಮತ್ತೊಂದು ಚಂಪಕಲ್ಲಿ ಇಟ್ಟರು. ನೆಕ್ಸ್ಟ್ ಗೋಬಿ ಮಂಚೂರಿ ಮಾಡಿದ್ದಾರೆ. ಪ್ರತಿಯೊಂದು ಐಟಮ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ರೆಫರ್ ಮಾಡಿದ್ರು, ಸೊ ನಾನು ಬಂದೆ. ಸವಿಯನ್ ಅಂತ ತುಂಬ ಚೆನ್ನಾಗಿದೆ. ಅಟ್ ರೇಟ್ಸ್ ಅಂತೂ ಅವ್ರು ತುಂಬ ರೀಸನಬಲು. ನೀವು ಯಾವುದೇ ಟೈಪ್ ಬೇಕಾದರೆ ವೆಜ್ಜು ನಾನ್ ವೆಜ್ ಪ್ರತಿಯೊಂದು ಮಾಡ್ತಾರೆ. ಮದುವೆ ಫಂಕ್ಷನ್ ಅಂತ ಅಲ್ಲ, ಎಲ್ಲ ಫಂಕ್ಷನ್ಗೂ ಅವ್ರು ಬರ್ತಾರೆ. ನೋಡಿ ಅದೇ ಥರ ಒಳ್ಳೆ ಬಾಟ್ಲ್ ನೀರೇ ಕೊಡ್ತಾರೆ. ಬಿಸ್ಲರಿ ಬಾಟ್ಲ್ ಇಟ್ಟಿದ್ದಾರೆ. ಯಾವ ಬ್ರ್ಯಾಂಡ್ ಆಗಿರ್ಬೋದು, ಇವತ್ತು ಬಿಸ್ಲರಿ ಬಾಟ್ಲ್ ಥರನೇ ಇರ್ತಾರೆ. ಕೆಲವರು ಫಿಲ್ಟ್ರಿಂದ ಕೊಡ್ತಾರೆ, ಆ ಥರ ಇಲ್ಲಿ ಬಂದುಬಿಟ್ಟು ಬಾಟ್ಲ್ ನೀರೇ ಕೊಡ್ತಾರೆ. ನೆಕ್ಸ್ಟ್ ಮಸಾಲೆ ದೋಸೆ, ತೆಂಗಿನಕಾಯಿ ಚಟ್ನಿ ಇಟ್ಟರು. ಕಾಯಿ ಚಟ್ನಿ ಅಂತೂ ಸೂಪರ್ ಅಂದರೆ ಸೂಪರ್, ಅಷ್ಟು ಸೂಪರು, ಹೇಳ್ಕೊಳಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು. ಅದೇ ಥರ ಸರ್ವಿಸ್ ಮಾಡೋರು ತುಂಬ ಪ್ರೀತಿಯಿಂದ ಸರ್ವ್ ಮಾಡ್ತಾರೆ. ರುಮಾಲಿ ರೋಟಿನೂ ಮಾಡಿದರು. ಅದಕ್ಕೆ ಬಂದುಬಿಟ್ಟು ಪನ್ನೀರ್ ಸಾಗು ಮಾಡಿದ್ದಾರೆ. ಕುರ್ಮಾ ಥರ ಇತ್ತು ಅದೊಂಥರ. ಅದು ನೆಕ್ಸ್ಟ್ ವೈಟ್ ರೈಸು, ರಸಮ್ ಇತ್ತು. ಅದೇ ಥರ ಒಂದು ಪಲಾವು ತುಂಬ ಚೆನ್ನಾಗಿತ್ತು. ಪಲಾವಲ್ಲಿ ಕ್ಯಾಶ್ಯೂ ಎಲ್ಲ ತುಂಬ ಜಾಸ್ತಿ ಅಷ್ಟು ಹಾಕಿದರು. ಟೇಸ್ಟ್ ವೈಸ್ ಅಂತೂ ಸೂಪರ್ ರೀ. ನಾನು ಒಂಚೂರು ರೈಸು ಮತ್ತು ರಸಮ್ ಹಾಕಿದ್ದೀನಿ. ನೋಡಿ ಇಷ್ಟು ಐಟಮ್ಸ್ ಕೊಡ್ತಾರೆ ನಿಮಗೆ. ಸಿಬೋಟ್ ನಿಯರ್ಲಿ 21 ಐಟಮ್ಸ್ ಇರುತ್ತೆ ನಿಮಗೆ. ಬಾಳೆದೆಲೆ ಊಟ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಅದೇ ಟೇಸ್ಟ್ ವೈಸು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಯಾರನ್ನೂ ಹೊಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತಮ್ಗೆ ಯಾರಿಗಾದರೂ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಹೆಸರು ಬಂದುಬಿಟ್ಟು KCM ಕೇಟರ್ಸ್ ಅಂತ. ಆ ಪ್ರೊಪ್ರೈಟರ್ ಬಂದು ಮಿಸ್ಟರ್ ಚಂದ್ರಶೇಖರು. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಫಸ್ಟ್ ನಾನು ದೋಸೆಯಿಂದ ಶುರು ಮಾಡ್ತೀನಿ. ಒಂಚೂರು ದೋಸೆ ತೊಗೋತೀನಿ. ಓಹ್, ಚಟ್ನಿಗೂ ದೋಸೆಗೂ ಅಷ್ಟು ಸೂಪರಾಗಿದೆ. ಟೇಸ್ಟ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ರೀ. ಮಂಗಳೂರು ದೋಸೆ ಅಂತಾರಲ್ಲ, ಮಂಗಳೂರವ್ರು ಅದೇ ಸ್ಟೈಲಲ್ಲಿ ಮಾಡಿದ್ದಾರೆ. ಟೇಸ್ಟ್ ವೈಸ್ ಹಾಸಮ್ ಅಷ್ಟು ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಏನಿದೆ, ತುಂಬ ನೀರು ತಂದಿಟ್ಟಿದ್ದಾರೆ, ವಾಟರ್ ಬಾಲ್ಸು. ಅದೇ ಥರ ಒಗ್ಗರಣೆ ಮಾಡಿಟ್ಟಿದ್ದಾರೆ ಚಟ್ನಿಗೆ ಹಾಕ್ಲಿಕ್ಕಂತ. ಅದೇ ಥರ ನೋಡಿ ಸ್ವೀಟ್ಸ್ ಎಷ್ಟೊಂದು ಮಾಡಿದ್ದಾರೆ. ಇವತ್ತೊಂದು 3,000ಕ್ಕೆ ಅಡುಗೆ ಮಾಡಿದ್ದಾರೆ ರೀ. ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ, ಎಲ್ಲ ತೋರ್ಸೋಕ್ಕಾಗಲ್ಲ ಅಂತ, ಕವರ್ ಮಾಡೋಕ್ಕಾಗಿಲ್ಲ ಅಂತ. ಚಂಪಕಲ್ಲಿ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಅದೇ ಥರ ಜಾಮೂನ್ಸು ಮಾಡಿಟ್ಟಿದ್ದಾರೆ ನೋಡಿ. ಜಾಮೂನ್ಸ್ ಇದೆ, ಚಂಪಕಲ್ಲಿ ಇದೆ, ಐಸ್ ಕ್ರೀಮ್ಸು ಇದೆ. ಅಣ್ಣ ಬಂದುಬಿಟ್ಟು ರುಮಾಲಿ ರೋಟಿ ಮಾಡ್ತಾಯಿದ್ದಾರೆ. ನೋಡಿ ಅವ್ರು ಮಾಡೋ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಅವ್ರು ಲಟ್ಟಿಸ್ತಾರೆ ಅದನ್ನ ಕೈಯಲ್ಲೇ. ಆಮೇಲೆ ಈಗ ಅದನ್ನ ಪ್ರಿಪೇರ್ ಮಾಡಿರ್ತಾರೆ, ಟ್ರೈ ಮಾಡ್ತಾರೆ. ಓಕೆ, ಹಾಕಿಬಿಟ್ರು. ಸೂಪರಾದ ರುಮಾಲಿ ರೋಟಿ ಆಗ್ತಾಯಿದೆ. ಪಕ್ಕದಲ್ಲಿ ಒಂದು ತಮ್ಮ ಇದ್ದಾರೆ. ಸ್ವಲ್ಪ ಬೆಂದಿದ ತಕ್ಷಣ ಎದ್ಬಿಟ್ಟು ಅವರು ಪಕ್ಕಕ್ಕೆ ಇಡ್ತಾರೆ. ವಾವ್, ರೆಡಿ ಆಯಿತು. ಎಷ್ಟು ಫಾಸ್ಟಾಗಿ ಮಾಡ್ತಾರೆ ನೋಡಿ. ಅದೇ ಅವ್ರು ಹೇಳ್ತಾಯಿದ್ದಾರೆ ತುಂಬ ಬೇಗ ಮಾಡ್ಬೋದು, ಕಾವು ಬಿಸಿ ಚೆನ್ನಾಗಿದೆಯಲ್ಲ, ಅದು ಸಲುವಾಗಿ ಬೇಗ ಮಾಡ್ತಾಯಿದ್ದಾರೆ. ಈ ರುಮಾಲಿ ರೊಟ್ಟಿ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅದು ಪನ್ನೀರ್ ಸಾಗು ಜೊತೆಲಿ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಹಾಕ್ತಾಯಿದ್ದಾರೆ ಅಣ್ಣ ರುಮಾಲಿ ರೊಟ್ಟಿ ರೆಡಿ ಮಾಡಲಿಕ್ಕಂತ. ಸೊ ಈ ಥರ ಉಬ್ಬಿದ್ರೆ ಮಾತ್ರ ಅದು ರೆಡಿ ಆಯಿತು ಅಂತ ಅರ್ಥ. ಉಬ್ಬಿದ್ದು ನೋಡಿ, ಚೆನ್ನಾಗಿ ಉಬ್ಬಬೇಕು, ಸೊ ದಟ್ ಅದು ಫುಲ್ಲಾಗಿ ಬಾಯ್ಲ್ ಆಗಿದೆ ಅಂತ, ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ನಾವು ಪೂರಿ ಹಾಕಿ ಉಬ್ಬುತ್ತಲ್ಲ, ಆ ಥರ ಉಬ್ಬಬೇಕು ಅದು. ಹಾಗೆ ಹಾಕಿದ ತಕ್ಷಣ ತೆಗಿಬಾರ್ದು, 2 ಗಣ ಹಾಕಿ ತೆಗೆದಿಡ್ತಾರೆ. ತುಂಬ ಜನ ಬಂದಿರೋಕ್ಕಿಂತ ಮಾಡ್ತಾನೆ ಇದ್ದಾರೆ. ನಾನು ಫುಲ್ ಕವರ್ ಮಾಡೋಕ್ಕಂತ ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ದೋಸೆ ಮಾಡೋದು ನೋಡೋಣ. ನೋಡಿ ದೋಸೆ ಹಾಕ್ತಾಯಿದ್ದಾರೆ. ಮಸಾಲೆ ದೋಸೆ ಹಿಂಗೆ ಮಾಡೋದಂತ ಸೂಪರಾಗಿ ಮಾಡ್ತಾಯಿದ್ದಾರೆ ನೋಡಿ. ಮಿನಿ ಮಸಾಲೆ ಅಂತ ಇದೆ ಹೆಸರು. ಫಸ್ಟು ದೋಸೆ ಹಿಟ್ಟು ಹಾಕಿದ್ರು, ಯಾವ ಸೈಜ್ ಬೇಕೋ ಆ ಥರ ರೆಡಿ ಮಾಡಿಕೊಂಡ್ರು. ಅದು ನೆಕ್ಸ್ಟ್ ಬಂದುಬಿಟ್ಟು ಅವರು ಮಸಾಲೆ ದೋಸೆ ಪೌಡ್ರ್ ಇರುತ್ತಲ್ಲ ಅದನ್ನ
ಮೇಲೆ ಇದು ಮಾಡ್ತಾರೆ. ಇನ್ನೂ ದೋಸೆ ಹಾಕ್ತಾನೆ ಇದ್ದಾರೆ ಅಣ್ಣ. ಅವ್ರ ಫ್ರೆಂಡ್ಗೆ ಹೇಳ್ತಾರೆ ಹಾಕಪ್ಪ ಮಸಾಲೆ ಪೌಡ್ರನ್ನ ಅಂತ, ಅವ್ರು ರೆಡಿ ಮಾಡಿ ತಗೋತಾ ಇದ್ದಾರೆ. ಸೊ ಈಗ ಅವರು ಎಲ್ಲದಕ್ಕೂ ಹಾಕ್ಕೊಂಡು ಹೋಗ್ತಾ ಒಂದೊಂದು ದೋಸೆಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇರೋದು ಯಾವ ಥರ ಪ್ರಿಪೇರ್ ಮಾಡ್ತಾರಂತ ನೋಡಿ. ನೆಕ್ಸ್ಟ್ ಒಂದು ಆಯಿಲು ಮತ್ತು ಗೀ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ತುಪ್ಪ ಮತ್ತು ಎಣ್ಣೆ ಎರಡೂ ಬೆರೆಸಿ ಇಟ್ಕೊಂಡಿದ್ದಾರೆ. ನೋಡಿ ಏನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ. ಒಂದು ಬಾಟ್ಲ್ ಕಟ್ ಮಾಡಿ ಅದರಲ್ಲಿ ಇಟ್ಕೊಂಡಿದ್ದಾರೆ, ಹೋಲ್ ಮಾಡಿಬಿಟ್ಟು ಎಣ್ಣೆ ಹಾಕ್ಲಿಕ್ಕಂತ. ಅದಕ್ಕೆ ನೆಕ್ಸ್ಟ್ ಆಲೂಗಡ್ಡೆ ಪಲ್ಯ ಇಟ್ಬಿಟ್ಟು ಅದರಲ್ಲಿ ಸೆಂಟ್ರಲ್ಸ್ ಆಲೂಗಡ್ಡೆ ಪಲ್ಯ ಇಟ್ಕೊಂಡು ಹೋಗ್ತಾಯಿದ್ದಾರೆ. ಒನ್ಸ್ ಅಬೌಟ್ 3 ಮಿನಿಟ್ಸ್ ಇಟ್ಟರು ಚೆನ್ನಾಗಿ ಬೆಂದ್ಬಿಡ್ತು ಅನಿಸುತ್ತೆ. ಅದೇ ಸ್ವಲ್ಪ ಬೆಣ್ಣೆನೂ ಹಾಕ್ಕೊಂಡು ಹೋಗ್ತಾರೆ. ಬೆಣ್ಣೆ ದೋಸೆ ಅದರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ರೆಡಿ ಆಯಿತು, ಒಂದೊಂದಾಗಿ ತೆಗಿತಾ ಇದ್ದಾರೆ. ಸೂಪರಾದ ಮಸಾಲೆ ದೋಸೆ, ಮಿನಿದ ಮಸಾಲೆ ದೋಸೆ ರೆಡಿ ಆಗ್ತಾಯಿದೆ. ಒಂದು ಕೈ ಆಗಲ್ಲ, ಇಬ್ಬರು ಕೈ ಆಡಿಸ್ತಾ ಇದ್ದಾರೆ. ಇಬ್ಬರೂ ಬೇಗ ಬೇಗ ತೆಗಿತಾ ಇದ್ದಾರೆ. ನೋಡಿ ಈಗ ಎಲ್ಲರಿಗೂ ಸರ್ವ್ ಮಾಡಿದೆ ಎತ್ಕೊಂಡು ಹೋಗ್ಬಿಟ್ಟು. ಅದನ್ನು ಅವರು ನೀಟಾಗಿ ಬಾಳೆಯಲ್ಲಿ ಜೋಡಿಸ್ಕೊಂಡು ಎತ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರು ಅಲ್ಲಿ ದೋಸೆ ತುಂಬ ಇಷ್ಟಪಟ್ಟು ತಿಂದರು. ಎಲ್ಲರಿಗೂ ದೋಸೆ ತುಂಬ ಇಷ್ಟ ಆಯಿತು. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಅದೇ ಥರ ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಎಲ್ಲ ಒಂದೊಂದು ತೆಗಿತಾ ಇದ್ದಾರೆ. ಒಂದು ಸತಿಗೆ ಅವರು ಸೇಬೊಟ್ಟು 30 ದೋಸೆ ಮಾಡ್ತಾರೆ ಒಂದೇ ಸದಿಗೆ. ನೋಡಿ ಈಗ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿಟ್ಟಿದ್ದಾರೆ. ಒಂದು ಬಾಣಲಿಲಿ ಎಣ್ಣೆ ಹಾಕಿದರೆ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಗಿಲ್ಲ ಚೆನ್ನಾಗಿ ಒಗ್ಗರಣೆ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಫ್ರೈ ಮಾಡಿಟ್ಟಿರೋದಕ್ಕೆ ಗೋಬೀಸ್ನೂ ಹಾಕ್ತಾಯಿದ್ದಾರೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಫೈನಲ್ ಟಚ್ಗೆ ಅವರು ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಅದೇ ಫೈನಲ್ ಟಚ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಸೂಪರಾದ ಗೋಬಿ ಮಂಚೂರಿ ರೆಡಿ ಆಗ್ತಾಯಿದೆ. ನೋಡಿ ಫೈನಲ್ ಆಗಿ ಅವರು ಕೊತ್ತಂಬರಿ ಹಾಕ್ತಾರೆ. ನಾವು ಎಷ್ಟು ಕೊತ್ತಂಬರಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೂಪರಾದ ಗೋಬಿ ಮಂಚೂರಿ ರೆಡಿ ಆಯಿತು. ನೋಡಿ ಫೈನಲ್ ನೋಡೋಕ್ಕೆ ಹಿಂಗಿರುತ್ತೆ. ಇದು ಪ್ಲೇನ್ ಗೋಬಿ ಹಿಂಗಿರುತ್ತೆ. ಮತ್ತು ಮಿನಿ ಹಪ್ಳಾಸು ರೆಡಿ ಮಾಡಿಟ್ಟಿದ್ದಾರೆ. ವೆಜಿಟೇಬಲ್ ಪಲಾವ್ ಫುಲ್ ದೊಡ್ಡ ದೇಶಲ್ಲಿ ಮಾಡಿದ್ದಾರೆ. ಈ 3000 ಮೆಂಬರ್ಸ್ ಬಂದಿದ್ದಲ್ಲ, ಅದು ಸಲುವಾಗಿ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ತೋರಿಸ್ಲಿಕ್ಕಿಲ್ಲ, ಸ್ವಲ್ಪ ತೋರಿಸ್ತಾ ಇದ್ದೀನಿ. ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ ನನಗೆ. ರೈಸ್ ಅಂತೂ ಅಷ್ಟೇ ಟೇಸ್ಟಿಯಾಗಿತ್ತು. ಒಂದು ಐಟಮ್ ತುಂಬ ಚೆನ್ನಾಗಿತ್ತು. ನೋಡಿ ರುಮಾಲಿ ರೊಟ್ಟಿ ಆಯಿತು, ಜಾಮೂನ್ ನೋಡಿದ್ವಿ. ನೋಡಿ ಪ್ರತಿಯೊಬ್ಬರು ಕ್ಯಾಪ್ ಹಾಕಿದ್ದಾರೆ, ಅದೇ ಥರ ಗ್ಲೌಸ್ ಹಾಕಿದ್ದಾರೆ. ಈ ಸರ್ವ್ ಮಾಡಲಿಕ್ಕಂತ ರೆಡಿ ಮಾಡಿಟ್ಟಿದ್ದಾರೆ. ರಸಮ್ಮು ಮತ್ತು ಪನ್ನೀರ್ ಸಾಗು, ವೆಜಿಟೇಬಲ್ ಪಲಾವ್, ಚಟ್ನಿ ಇಟ್ಟಿದ್ದಾರೆ ಮತ್ತು ತಾಂಬೂಲನ್ನು ಇಟ್ಟಿದ್ದಾರೆ. ಅದೇ ಥರ ಸರ್ವ್ ಮಾಡಿದ್ರು ಪ್ರತಿಯೊಬ್ಬರು ಕ್ಯಾಪ್ ಹಾಕಿದ್ದಾರೆ ರೀ. ನೀಟಾಗಿ ತುಂಬ ನೀಟಾಗಿ ಇದು ಮಾಡಿದ್ದಾರೆ. ಪ್ರತಿಯೊಬ್ಬರು ಡ್ರೆಸ್ ಮಾಡಿದ್ದಾರೆ. ಡ್ರೆಸ್ ಕೋಡಲ್ಲಿ ನೀಟಾಗಿದ್ದಾರೆ ಪ್ರತಿಯೊಬ್ಬರಿಗೂ. ಅದೇ ಥರ ಅವ್ರ ಯೂನಿಫಾರ್ಮ್ ಆಗಲಿ ಅವ್ರ ಕ್ಯಾಪ್ ಆಗಲಿ ತುಂಬ ನೀಟಾಗಿದ್ದರು. ತುಂಬ ನೀಟಾಗಿ ಸರ್ವ್ ಮಾಡಿದ್ರು. ಅದೇ ಥರ ಬಂದವರೆಲ್ಲ ತುಂಬ ಖುಷಿಯಾಗಿ ಊಟ ಮಾಡಿದ್ರು. ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಎಲ್ಲರೂ. ನಿಮಗೂ ಇದೇ ಥರ ಬೇಕಾದರೆ ದಯವಿಟ್ಟು ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.